ಮೂವಿ ಹೆಸರು ಬಂದು ಸಂಭವಂ ಅಧ್ಯಾಯಂ ಒನ್ನು ಅಂತ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ಒಂದು ಕಾಡನ್ನ ತೋರಿಸ್ತಾರೆ. ಕಾಡಲ್ಲಿ ಒಬ್ಳು ಫಾರಿನ್ ಆಂಟಿ 4-5 ಜನ ಕೆಲ್ಸದವ್ರ ಜೊತೆಗೆ 2 ಶವವನ್ನ ಎತ್ಕೊಂಡ್ ಬರ್ತಾ ಇರ್ತಾರೆ. ಮೊದಲಿಗೆ ಹೆಂಗಸಿನ ಶವವನ್ನ ಕೆಸರಿಗೆ ಹಾಕ್ತಾರೆ. ಇಲ್ಲಿ ಮಣ್ಣಿನ ಕೆಸರು ಆ ಹೆಣವನ್ನ ನಿಧಾನವಾಗಿ ಒಡೆ ಎಳ್ಕೊಳ್ಳುತ್ತೆ. ಈಗ ಈ ಫಾರಿನ್ ಆಂಟಿ ಇನ್ನೊಂದ್ ಹೆಣನ ತಗೊಂಬನ್ನಿ ಅಂತಾರೆ. ಆದ್ರೆ ಹೆಣನೇ ಕಾಣಿಸ್ತಾ ಇಲ್ಲ. ಅಸ್ಲಿಗೆ ಆ ವ್ಯಕ್ತಿನ ಸತ್ತಿಲ್ಲ, ಬದುಕಿದಾನೆ. ಅವನ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಹೆಂಗಸು ಜಾರ್ಜ್ ಎಲ್ಲಿದ್ಯಾ, ಬಾ ಬಾ ಅಂತ ಕೂಕೋತಾ ಇರ್ತಾಳ. ಈಗ ಅವ್ನು ತಪ್ಪಿಸ್ಕೋಬೇಕು, ಬಟ್ ಅವನು ಆಂಟಿ ಕೈಲಿ ಸಿಕ್ಕಾಕೋತಾನೆ. ಈಗ ಅವಳು ನಾನು ಹಿಂದೆ ಎಲ್ಲಿ ದೂರ ಹೋಗ್ತೀಯ ಬಾ ಅಂತಾಳೆ, ಬಟ್ ಅವನು ಬರಕ್ ಒಪ್ಕೊಳ್ಳಲ್ಲ. ಅಲ್ಲಿಗೆ ಸೀನ್ ಎಂಡ್ ಆಗುತ್ತೆ. ಈಗ ಮೂವಿ ಪ್ರೆಸೆಂಟ್ ಬರುತ್ತೆ. ಈಗ 4-5 ಜನ ಹುಡುಗ ಹುಡುಗಿರು ಕಾಡಲ್ಲಿ ಹಂದಿ ಬೇಟೆಯಾಡಕ್ಕೆ ಅಂತ ಬರ್ತಾರೆ. ಅವರು ಕಣ್ಮುಂದೆ ಇರುವಂತ ಹಂದಿಗೆ ಫೈರ್ ಮಾಡ್ತಾರೆ. ಅದು ಮಿಸ್ ಆಗಿ ಒಬ್ಬ ವ್ಯಕ್ತಿಗೆ ಬೀಳುತ್ತೆ. ಯಾವಾಗ ಆ ವ್ಯಕ್ತಿಯ ರಕ್ತ ನೆಲದ ಮೇಲೆ ಬೀಳುತ್ತೋ ಆಗ ವಾತಾವರಣ ಎಲ್ಲ ಕತ್ಲಾಗುತ್ತೆ. ಯಾವ್ದೋ ವಿಚಿತ್ರವಾದಂತ ಶಬ್ದ ಕೇಳುತ್ತೆ. ಅಲ್ಲಿಗೆ ಆ ಸೀನು ಎಂಡ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಮ್ಗೆ ಆನಂದನ ತೋರಿಸ್ತಾರೆ. ಆನಂದ್ ಒಬ್ಬ ಪೊಲೀಸ್ CPO. ಇವಾಗ ಅವನ ಹೆಂಡತಿ ಪ್ರೆಗ್ನೆಂಟು. ಅವ್ನಿಗಿವಾಗ ಕೊಚ್ಚಿಯಿಂದ ಕೇರಳದ ಒಂದು ಬಾರ್ಡರ್ ಏರಿಯಾಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಜಾಗದ ಹೆಸರು ಬಂದು ವೆಲ್ಲೂರ್ ಕಾಡ್ ಅಂತ. ಯಾವುದು ಫಾರೆಸ್ಟ್ ಏರಿಯಾ ಆಗಿರುತ್ತೆ. ಈಗ ಡಾಕ್ಟರು ಡೆಲಿವರಿಗೆ ಇನ್ನು 1 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಅದಕ್ಕೆ ಆನಂದ್ ಅವ್ನ ಹೆಂಡತಿ ನೀತುಗೆ ನಾನು ಅಲ್ಲಿ ಜಾಯ್ನ್ ಆಗ್ಬಿಟ್ಟು ರಿಟರ್ನ್ ಬರ್ತೀನಿ, ತಲೆ ಕೆಡ್ಸ್ಕೋಬೇಡ, ಏನಾದ್ರು ಎಮರ್ಜೆನ್ಸಿ ಇದ್ರೆ ಇಲ್ಲಿ ಅಮೌಂಟ್ ಇದೆ ತಗೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈಗ ಆನಂದ್ ಡ್ಯೂಟಿಗೆ ಜಾಯ್ನ್ ಆಗಕ್ಕೆ ಬಸ್ ಹತ್ಕೊಂಡು ಕೇರಳ ಬಾರ್ಡರ್ ಹೋಗ್ತಾನೆ. ಅಂಡ್ ಅಲ್ಲಿಂದ ಅವನು ಜೀಪ್ ಹತ್ಕೊಂಡು ಹೋಗ್ಬೇಕು. ಆಗ ಅವನ್ಗೆ ಅವ್ನ ಫ್ರೆಂಡ್ ಇಂದ ಕಾಲ್ ಬರುತ್ತೆ. ಇಲ್ಲಿ ನೀತುಗೆ ಪೇನ್ ಜಾಸ್ತಿ ಆಗಿ ಡಾಕ್ಟರ್ ಇವತ್ತೇ ಡೆಲಿವರಿ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಈಗ ಆನಂದ್ ರಿಟರ್ನ್ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಬಟ್ ಅವ್ನ ಫ್ರೆಂಡು ತಲೆ ಕೆಡ್ಸ್ಕೋಬೇಡ, ನಾನು ಇಲ್ಲಿದ್ದೀನಿ, ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟು ನೀನ್ ಇಲ್ಲಿ ಬಾ ಅಂತ ಹೇಳ್ತಾನೆ. ಇವಾಗ ಆನಂದ್ ಸರಿ ಅಂತ ಜೀಪ್ ಹತ್ಕೊಂಡು ಹೋಗ್ತಾ ಇರ್ತಾನೆ. ಅಂಡ್ ಅವನು ಅವ್ನ ಫ್ರೆಂಡ್ಗೆ ಮತ್ತೆ ಕಾಲ್ ಮಾಡಿದಾಗ ಅವ್ನಿಗೆ ಹೆಣ್ಮಗು ಆಗಿರೋ ವಿಷಯ ಗೊತ್ತಾಗುತ್ತೆ. ಇವಾಗ ಆನಂದ್ ತುಂಬಾನೇ ಖುಷಿಯಾಗಿರ್ತಾನೆ. ಬಟ್ ಅಷ್ಟ್ರಲ್ಲೇ ಯಾರೋ ಒಬ್ಬ ವ್ಯಕ್ತಿ ಕಾಡಿಂದ ಹೊರಡೆ ಬಂದು ಜೀಪ್ಗೆ ಗುದ್ಕೋತಾನೆ. ಆ ವ್ಯಕ್ತಿ ತುಂಬಾನೇ ಇಂಜೂರ್ಡ್ ಆಗಿರ್ತಾನೆ. ಅವ್ನು ನೋಡ್ದಂತ ಆನಂದ್ ಅವನ ಕೂಡಲೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ತಾನೆ. ಅಂಡ್ ಅವನಿಗೆ ಆ ವ್ಯಕ್ತಿ ಹತ್ರ ಇರುವಂತ ವಾಕಿ ಟಾಕಿ ಸಿಗುತ್ತೆ. ಅಂಡ್ ಆ ವ್ಯಕ್ತಿ ಪಾಕೆಟ್ ನ ಚೆಕ್ ಮಾಡಿದಾಗ ಅವನು ಪೆರುಮಲೈ ಪೊಲೀಸ್ ಸ್ಟೇಷನ್ ನ ಕಾನ್ಸ್ಟೇಬಲ್ ಅಂತ ಗೊತ್ತಾಗುತ್ತೆ. ಈಗ ಹಾಸ್ಪಿಟ್ಲಿಗೆ SI ಅಶೋಕ್ ಬರ್ತಾನೆ. ಆಗ ಆನಂದ್ ನಡೆದಂತ ಎಲ್ಲ ವಿಷಯನ ಹೇಳ್ತಾನೆ. ಈಗ ಅವರಿಬ್ರು ನಡುವೆ ಫ್ರೆಂಡ್ಲಿ ಮಾತುಕತೆ ನಡೆಯುತ್ತೆ. ಆಗ SI ಅಶೋಕ್ ಆನಂದ್ ಬಗ್ಗೆ ಕೇಳಿದಾಗ ಆನಂದ್ ನಮ್ಮಪ್ಪನ ಪೊಲೀಸ್ ಆಗಿದ್ರು, ಬಟ್ ನಾನು ಹುಟ್ಟಾಗಿಂತ ಮುಂಚೆನೆ ಸತ್ತೋದ್ರು. ಆಗ ನಮ್ಮ ಅಮ್ಮನು ನಾನು ಚಿಕ್ಕವನಿರುವಾಗಲೇ ಸತ್ತೋದ್ಲು. ಈಗ ನಾನು ಮತ್ತೆ ನನ್ನ ಹೆಂಡತಿ ಮತ್ತೆ ಈಗಷ್ಟೇ ನಂಗೆ ಒಂದು ಹೆಣ್ಮಗು ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅಶೋಕನು ಸರಿ ಈಗಲೇ ನೀನು ಹೆಂಡತಿ ನೋಡೋಗು ಅಂತಾನೆ. ಆದ್ರೆ ಆನಂದ್ ಇಲ್ಲ ನಾನು ಜಾಯ್ನ್ ಆಗ್ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ತಾನೆ. ಈಗ SI ಅಶೋಕನ್ಗೆ ಒಂದು ಕಾಲ್ ಬರುತ್ತೆ. ಯಾವ ಕಾಲಲ್ಲಿ ಕಾನ್ಸ್ಟೇಬಲ್ ನಾವು ಕಾಡ್ ನಡುವೆ ಹೋಗ್ತಾ ಇದ್ವಿ, ಆಗ ಯಾರೋ ತಮಿಳ್ನಾಡಿಂದ 4-5 ಜನ ಹುಡುಗ ಹುಡುಗಿರು ಸಿಕ್ಕಾಕೊಂಡಿದ್ದಾರೆ. ಈಗ ರೆಜ್ಜಿ ನೋಡಿದ್ರೆ ಅವನ ಹತ್ರ ಗಲಾಟೆ ಮಾಡ್ಕೊಂಡಿದ್ದಾರೆ, ಬನ್ನಿ ಸರ್ ಅಂತ ಕರೀತಾನೆ. ಅಸಲಿಗೆ ರೆಜ್ಜಿ ಅನ್ನೋನು ಒಬ್ಬ ಪೊಲೀಸ್ ಆಫೀಸರು, ಫುಲ್ ಸ್ಟ್ರಿಕ್ಟು. ಸಿಕ್ಕಾಕೊಂಡಿರೋ ಹುಡುಗರು ನೀವೇನು ರೇಂಜ್ ಆಫೀಸರ, ನೀವ್ಯಾರು ಕೇಳೋಕ್ಕೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ರೆಜ್ಜಿ ಕೋಪ ಬಂದು ಅವ್ರಿಗೆಲ್ಲ ಹೊಡಿತಾನೆ. ಅದರಲ್ಲಿ ಒಬ್ಬ ಹುಡುಗ ಕಾಡ್ ಕಡೆ ಓಡೋಗ್ತಾನೆ. ಆಗ ರೆಜ್ಜಿ ಅವನ್ನ ಫಾಲೋ ಮಾಡ್ಕೊಂಡು ಅವನ್ನ ಹಿಡಿತಾನೆ. ಆಗ ಅವರಿಬ್ರಿಗೂ ಕಾಡ್ ಮಧ್ಯದಲ್ಲಿ ಒಂದು ಶವ ಪತ್ತೆ ಆಗುತ್ತೆ. ಇವಾಗ ಪೊಲೀಸ್ ಎಲ್ಲ ಶವದ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಈಗ SI ಸಾಹೇಬ್ರು ಮತ್ತೆ ಆನಂದ್ ಅಲ್ಲಿಗೆ ಹೋಗ್ತಾರೆ. SI ಅಶೋಕನ್ನು ಫೊರೆನ್ಸಿಕ್ ಟೀಮ್ ಬರೋತಂಟೆ ಇಲ್ಲೇ ಇರಿ, ಆಮೇಲೆ ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈಗ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ. ಬಟ್ ಆಗ ಅದೇ ಟೈಮ್ಗೆ ಆಕ್ಸಿಡೆಂಟ್ ಆದಂತಹ ಕಾನ್ಸ್ಟೇಬಲ್ ನ ವಾಕಿ ಟಾಕಿಗೆ ಸ್ಟೀಫನ್ ಅನ್ನುವಂತ ಪೊಲೀಸ್ ಆಫೀಸರು ನಾನು ನನ್ನ ಟೀಮು ಕಾಡಿಗೆ ಬಂದಿದ್ವಿ, ಈಗ ಕಾಡಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ನನ್ನ ಕಾಲಲ್ಲಿ ಫುಲ್ ಗಾಯ ಆಗಿದೆ, ನಾನು ತುಂಬಾ ಇಂಜೂರ್ಡ್ ಆಗಿದ್ದೀನಿ, ಬ್ಲಡ್ ಎಲ್ಲ ಲೀಕ್ ಆಗ್ತಾ ಇದೆ, ಪ್ಲೀಸ್ ನನ್ನ ಕಾಪಾಡಿ ಅಂತ ಬೇಡ್ಕೋತಾನೆ. ಆಗ ರೆಜ್ಜಿ ಬೇಡ, ಕಾಡು ಓಡೋಗೋದು ಡೇಂಜರಸ್ ಅಂತಾನೆ. ಆದ್ರೆ ಆನಂದ್ ಪಾಪ ಯಾವ್ದೋ ಪೊಲೀಸ್ ಆಫೀಸರ್ ಅನ್ಸುತ್ತೆ, ನಾವ್ ಹೆಲ್ಪ್ ಮಾಡೋಣ ಸರ್, ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ SI ಅಶೋಕನ್ನು ಅದು ಪೆರುಮಲೈ ಅಂಡರಲ್ಲಿ ಬರೋದು, ನಾವಲ್ಲಿ ಬರಕ್ ಆಗಲ್ಲ ಅಂತಾನೆ. ಆಗ ಸ್ಟೀಫನ್ನು ನಾನು ಎಲ್ಲಾರನ್ನೂ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ, ಅದಾಗ್ತಾ ಇಲ್ಲ, ನನ್ನ ಹೆಂಡತಿಗೆ ಇವತ್ತು ಡೆಲಿವರಿ, ನನ್ನ ಮಗುನ ನೋಡ್ಬೇಕು, ಅದಕ್ಕೆ ಪ್ಲೀಸ್ ನನ್ನ ಕಾಪಾಡಿ ಅಂತ ಬೇಡ್ಕೋತಾನೆ. ಇದಕ್ಕೆ ಆನಂದ್ ತುಂಬಾ ಎಮೋಷನಲ್ ಆಗ್ತಾನೆ. ಆಗ ಅವನು SI ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಿ ಈಗ ಆನಂದ್ ಅಶೋಕನ್ನು ರೆಜ್ಜಿ ಕಾಡ್ ಓಡೆ ಹೋಗ್ತಾರೆ. ಈಗ ಆನಂದ್ ಯಾಕೆ ಕಾಡ್ ಕಂಡ್ರೆ ಎಲ್ಲ ಎದುರ್ಕೋತಾರೆ, ಏನ್ ಕತೆ ಅಂತ ಕೇಳ್ತಾನೆ. ಅದಕ್ಕೆ ಅಶೋಕನ್ನು ಬ್ರಿಟಿಷರ ಕಾಲದಲ್ಲಿ ಪೋರ್ಚುಗೀಸರು ಸಹ ಇಲ್ಲಿದ್ರು. ಇಲ್ಲಿ ಪೋರ್ಚುಗೀಸ್ನ ಒಬ್ಳು ಹೆಂಗಸು ಅವನಿಗಿಂತ ಚಿಕ್ಕ ವಯಸ್ಸಾಗಿರುವಂತ ಜಾರ್ಜ್ ಜೊತೆಗೆ ಇಲ್ಲೇ ಎಸ್ಟೇಟ್ ಅಲ್ಲಿ ಸ್ಟೇ ಆಗಿದ್ಲು. ಆದ್ರೆ ಜಾರ್ಜ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಳು ಹೆಂಗಸನ್ನ ಇಷ್ಟಪಟ್ಟು ಅವಳ ಜೊತೆ ಇರ್ತಾನೆ. ಯಾವಾಗ ಈ ವಿಷಯ ಆ ಪೋರ್ಚುಗೀಸ್ ಹೆಂಗಸು ಗೊತ್ತಾಯ್ತೋ ಅವಳು ಜಾರ್ಜನ್ನು ಮತ್ತೆ ಹೆಂಗಸನ್ನು ಈ ಕಾಡ್ ಒಡೆ ಕರ್ಕೊಂಬಂದು ಸಾಯಿಸಿದ್ಲಂತೆ.
ಆ್ಯಂಡ್ ಅವಳು ಸ್ವಲ್ಪ ದಿನ ಆದಮೇಲೆ ಹೇಗೋ ಸತ್ತೋದ್ಲಂತೆ. ಆ್ಯಂಡ್ ಅವತ್ತಿಂದ ಅವಳ ಆತ್ಮ ಈ ಕಾಡೆಲ್ಲ ಓಡಾಡ್ತಿದ್ಯಂತೆ. ಅದಕ್ಕೆ ಜನರು ಇಲ್ಲಿ ಬರೋಕೆ ಎದ್ರುಕೋತಾರೆ ಅಂತ ಹೇಳ್ತಾನೆ. ಈಗ ಸೀನು ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಇಲ್ಲಿ ಸ್ಟೀಫನ್ ಮತ್ತೆ ಅವ್ನ ಟೀಮು ಗೂಂಡಾಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಬಟ್ ಅಷ್ಟರಲ್ಲೇ ಅವರು ಪೊಲೀಸ್ ಬಸ್ಸಿಂದ ಎಸ್ಕೇಪ್ ಆಗ್ತಾರೆ, ಕಾಡ್ ಕಡೆ ಓಡ್ತಾರೆ. ಆಗ ಸ್ಟೀಫನ್ ಮತ್ತೆ ಅವ್ರ ಟೀಮು ಅವ್ರನ್ನ ಫಾಲೋ ಮಾಡ್ಕೊಂಡು ಕಾಡು ಬರ್ತಾರೆ. ಎಲ್ಲಿ ಸ್ಟೀಫನ್ ಮತ್ತೆ ಮುತ್ತುವೇಲನ್ ಅಂತ ಕಾನ್ಸ್ಟೇಬಲ್ ಆ ಕಳ್ಳರನ್ನ ಹಿಡಿಯಕ್ಕೆ ಹೋಗ್ತಾರೆ. ಬಟ್ ಅವ್ರ ನಡುವೆ ಒಂದು ಫೈಟ್ ಆಗಿ ಸ್ಟೀಫನ್ ಒಂದು ಗನ್ ತಗೊಂಡು ಅಲ್ಲಿದ್ದ ಒಬ್ಬ ಗುಂಡಾಗೆ ಶೂಟ್ ಮಾಡ್ತಾನೆ. ಯಾವಾಗ ಅವನ ಒಂದು ಹನಿ ರಕ್ತ ಕೆಳಗಡೆ ಬೀಳುತ್ತೋ ಆಗ ಮತ್ತೆ ಒಂದು ವಿಚಿತ್ರವಾದ ಶಬ್ದ ಕೇಳುತ್ತೆ. ವಾತಾವರಣ ಎಲ್ಲ ಕತ್ಲ ಆಗುತ್ತೆ, ವಿಚಿತ್ರವಾದ ಶಬ್ದಗಳು ಕೇಳುತ್ತೆ. ಆ್ಯಂಡ್ ಸೀನು ಮತ್ತೆ ಇವಾಗ ಪ್ರೆಸೆಂಟ್ ಬರುತ್ತೆ. ಇಲ್ಲಿ ಆನಂದ್ ವಾಕಿ ಟಾಕಿಯಲ್ಲಿ ಎಲ್ಲಿದ್ದೀರಾ ಅಂತ ಕೇಳ್ತಾನೆ. ಆಗ ಅವನು ಯಾವುದೋ ಮನಿ ಪ್ಲಾಂಟ್ ಅನ್ಸುತ್ತೆ, ಇಲ್ಲಿ ದೊಡ್ಡ ಮರ ಇದೆ, ಇದೆ, ಬನ್ನಿ ಇಲ್ಲಿಗೆ ಅಂತ ಕರೀತಾನೆ. ಈಗ ಇವರು ಹಂಗೆ ನಡ್ಕೊಂಡು ಒಂದು ಕಾಗೆ ಮುಖ ಇರುವಂತಹ ಮೂರ್ತಿ ಹತ್ರ ಬರ್ತಾರೆ. ಆಗ ಅಶೋಕನು ಪೆರುಮಲೈ ಆಫೀಸರ್ಗೆ ಕಾಲ್ ಮಾಡ್ತಾನೆ. ಇಲ್ಲಿ ಆ ಪೊಲೀಸ್ ಆಫೀಸರು, ನಮ್ಮ ಯಾವ ಆಫೀಸರ್ ಇವತ್ತು ಆ ಕಾಡಿಗೆ ಹೋಗಿಲ್ಲ, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು, ಅಲ್ಲಿಂದ ಬನ್ನಿ, ಅದು ಡೇಂಜರಸ್ ಸ್ಪಾಟ್ ಅಂತ ಹೇಳ್ತಾರೆ. ಆಗ ಆನಂದ್ ಇಲ್ಲ ಅವ್ರು ನಮ್ಮ ಜೊತೆ ಲೈನಲ್ಲೇ ಇದ್ದಾರೆ, ವಾಕಿ ಟಾಕಿಲಿ ಕೇಳಿಬೇಕಿದ್ರೆ ನೀವೇ ಅಂತೆಲ್ಲ ಹೇಳ್ತಾನೆ. ಆಗ ಪೆರುಮಲ ಆಫೀಸರು ಇಲ್ಲ ಯಾರು ಬಂದಿಲ್ಲ, ನಿಮ್ಗೆ ಯಾರೋ ಮೋಸ ಮಾಡ್ತಾ ಇರಬೇಕು ಅಂತಾರೆ. ಆಗ ಆನಂದು ಸ್ಟೀಫನ್ ಅಂತೆ ಅವ್ರ ಜೊತೆ ಮುತ್ತುವೇಲ್ ಮತ್ತೆ ಇನ್ನಿಬ್ರು ಕಾನ್ಸ್ಟೇಬಲ್ ಬಂದಿರಂತೆ, ನೋಡಿ ಅಂತ ಹೇಳ್ತಾನೆ. ಈ ವಿಷಯ ಕೇಳ್ದಂತ ಪೊಲೀಸ್ ಆಫೀಸರ್ಗೆ ಶಾಕ್ ಆಗುತ್ತೆ. ಅಸ್ಲಿಗೆ ಈ ಸ್ಟೀಫನು, ಮುತ್ತುವೇಲು ಮತ್ತೆ ಆ ಕಾನ್ಸ್ಟೇಬಲ್ಸ್ ಎಲ್ಲ 30 ವರ್ಷಗಳ ಹಿಂದೆ ಆ ಕಾಡ್ಗೆ ಹೋಗಿ ಅಲ್ಲೇ ಸತ್ತೋಗಿದ್ರು. ಆದ್ರೆ ಅವ್ರು ಮಾತಾಡ್ತಾ ಇರೋದು ಇವಾಗ ವಾಕಿ ಟಾಕಿಲ್ ಬರ್ತಾ ಇದೆ. ಆ್ಯಂಡ್ ಇವೆಲ್ಲ ವಿಷಯ ಕೇಳ್ದಂತ ಅವರೆಲ್ಲ ಶಾಕ್ ಆಗ್ತಾರೆ. ಆಗ ಪೆರುಮೇಲ ಆಫೀಸರು, ಸರ್ ಅಲ್ಲಿರೋದು ಸೇಫ್ ಅಲ್ಲ, ನೀವು ಅಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾನೆ. ಆದರೆ ಆನಂದ್ಗೆ ಇವ್ರು ಯಾರ ಮಾತು ಮೇಲೂ ನಂಬಿಕೆ ಬರಲ್ಲ. ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಅಶೋಕನ್ಗೆ ಹಾಸ್ಪಿಟ್ಲಿಂದ ಕಾಲ್ ಬರುತ್ತೆ. ಇಲ್ಲಿ ಕಾನ್ಸ್ಟೇಬಲ್ ಆಕ್ಸಿಡೆಂಟ್ ಆದಂತ ವ್ಯಕ್ತಿಯ ಸಂಬಂಧಿಕರು ಬಂದಿದ್ದಾರೆ. ಆ ವ್ಯಕ್ತಿ ಏನೋ ಸತ್ತೋಗಿದ್ದಾನೆ. ಆದ್ರೆ ಅವ್ರ ಸಂಬಂಧಿಕರಲ್ಲಿ 50 ವರ್ಷದ ಒಬ್ಳು ಮುತ್ಕಿ ಬಂದು ಅವನ ಗಂಡ ಪೀಟರ್ ಅಂಡ್ ಅವ್ರು ಕೊಡೋ ಪ್ರೂಫ್ ನೋಡಿದ್ರೆ ಆ ವ್ಯಕ್ತಿಯ ID ಕಾರ್ಡ್ ಅಲ್ಲಿ ಇರೋದು ಎಲ್ಲ ಮ್ಯಾಚ್ ಆಗುತ್ತೆ. ಈ 30 ವರ್ಷದ ಏನೋ 50 ವರ್ಷಕ್ಕೆ ಹೆಂಗ್ ಮದ್ವೆ ಆಯ್ತು, ಏನಾಯ್ತು, ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ. ಮತ್ತೊಂದ್ ಕಡೆ ರಿಜಿ ಇವೆಲ್ಲ ಮಾತನ್ನ ಕೇಳಿಸ್ಕೊಂಡು ಈ ಸ್ಪಾಟ್ ಡೇಂಜರ್ ಅಂತ ಅಲ್ಲಿಂದ ಹೋಗ್ತಾನೆ. ಆದ್ರೆ ಆನಂದ್ ಅಶೋಕನ್ನು ಅಲ್ಲೇ ನಡ್ಕೊಂಡು ಹೋಗ್ತಾ ಸ್ಟೀಫನ್ ಹೇಳೋ ಲೊಕೇಶನ್ ಬರ್ತಾರೆ. ಲೊಕೇಶನ್ ಅಲ್ಲಿ ಬಹಳ ವರ್ಷಗಳಿಂದ ಕೊಳೆತು ಬಿದ್ದಂತಹ ಒಂದು ದೇಹದ ಅಸ್ಥಿ ಕಾಣುತ್ತೆ. ಅಂಡ್ ಇವೆಲ್ಲ ನೋಡಿದಂತಹ ಆನಂದ್ ಅಶೋಕನ್ಗೆ ಶಾಕ್ ಆಗುತ್ತೆ. ನಾವ್ ಯಾವ್ದೋ ಟ್ರ್ಯಾಪ್ ಅಲ್ಲಿ ಇದೀವಿ ಅಂತ ಅಲ್ಲಿಂದ ಹೊರಗಡೆ ಹೋಗಕ್ ಟ್ರೈ ಮಾಡ್ತಾರೆ. ಅಸ್ಲಿಗೆ ಇವರೆಲ್ಲ ಒಂದು ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆಗ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಅಶೋಕನ್ಗೆ ಕಾನ್ಸ್ಟೇಬಲ್ ಇಂದ ಕಾಲ್ ಬರುತ್ತೆ. ಯಾವ ಕಾಲ್ ಅಲ್ಲಿ ಕಾನ್ಸ್ಟೇಬಲ್, ನಮ್ಗೆ ಕಾಡಲ್ಲಿ ಸಿಕ್ತಲ್ಲ ಒಂದು ಹೆಣ ನೋಡಿದ್ರೆ ರಿಜ್ಜಿ ಸರ್ಗೆ ಮ್ಯಾಚ್ ಆಗ್ತಿದೆ, ಅವ್ರ ಮುಖದ ತರನೇ ಇದೆ, ಜೊತೆಗೆ ಹೆಣದ ಪರ್ಸಲ್ಲೂ ಅವ್ರ ಫೋಟೋನೇ ಇದೆ. ಇವಾಗ ರಿಜ್ಜಿ ಸರ್ ನಿಮ್ ಜೊತೆ ಇದಾರ ಅಂತ ಕೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡಂತ ಆನಂದ್ ಅಶೋಕನ್ಗೆ ಶಾಕ್ ಆಗುತ್ತೆ. ಅವರು ರಿಜ್ಜಿ ಹುಡ್ಕಕ್ ಟ್ರೈ ಮಾಡ್ತಾರೆ. ಎಲ್ಲಿ ರಿಜ್ಜಿ ಮಣ್ಣಿನ ಕೆಸರಿಗೆ ಸಿಕ್ಕಾಕೊಂಡಿರ್ತಾನೆ. ಈಗ ಆನಂದ್ ಅಶೋಕನ್ನು ಅವನ ಸೇವ್ ಮಾಡಕ್ಕೆ ಅಂತ ಬರ್ತಾರೆ. ಆದ್ರೆ ಅವ್ರ ಕೈಲಿ ಆಗ್ತಾ ಇರಲ್ಲ. ಇಲ್ಲಿ ರಿಜ್ಜಿಯ ಒಂದು ಹನಿ ರಕ್ತ ಆ ಮಣ್ಣಿನ ಕೆಸರು ಮೇಲೆ ಬೀಳುತ್ತೆ. ಇಲ್ಲಿ ಮತ್ತೆ ಆಕಾಶ ಎಲ್ಲ ಬ್ಲ್ಯಾಂಕ್ ಆಗುತ್ತೆ. ಒಂದು ವಿಚಿತ್ರವಾದಂತ ಶಬ್ದ ಕೇಳುತ್ತೆ. ಇಲ್ಲಿ ಆನಂದ್ ಕಣ್ಣಿಗೆ ಅದೇ ಪೋರ್ಚುಗೀಸ್ ಆಂಟಿ ಜಾರ್ಜ್ನ ಕಣ್ಮುಂದೆನೆ ಶೂಟ್ ಮಾಡ್ತಾ ಇರುವಂತ ದೃಶ್ಯ ಕಾಣುತ್ತೆ. ಇವಾಗ ಅಲ್ಲಿಂದ ಮತ್ತೆ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ಆನಂದ್ ಕಣ್ಮುಂದೆ ಒಂದು ಚಿಕ್ಕ ಹುಡುಗಿ ಕಾಣಿಸ್ತಾಳೆ. ಇಲ್ಲಿ ಆ ಹುಡುಗಿ ನನ್ನ ತಮ್ಮ ಕಾಡಲ್ಲಿ ಕಳ್ದೋಗಿದ್ದಾನೆ, ಹುಡ್ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಈಗ ಅದೇ ಟೈಮ್ಗೆ ಆನಂದನ್ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿದ್ರೆ ಅಶೋಕ್ ಸರ್ ಅಲ್ಲೇ ಸತ್ತೋಗಿದ್ದಾರೆ. ಅದೇ ಟೈಮ್ಗೆ ಆನಂದ್ ಹಿಂದೆಯಿಂದ ಅದೇ ಎಸ್ಕೇಪ್ ಆಗಿರೋ ರೋಡಿಗಳು ಅಟ್ಯಾಕ್ ಮಾಡ್ತಾರೆ. ಆನಂದ್ ಅವ್ರ ಜೊತೆ ಫೈಟ್ ಮಾಡಿ ಅಲ್ಲಿಂದ ಬಿಡಿಸ್ಕೊಂಡ್ ಬರ್ತಾನೆ. ಅಸ್ಲಿಗೆ ಈ ರೋಡಿಗಳೇ ಅಶೋಕ್ ಸರ್ನ ಸಾಯಿಸಿರ್ತಾರೆ. ಇವೆಲ್ಲ ನೋಡಿದಂತ ಹುಡುಗಿ ಅಲ್ಲಿಂದ ಎದ್ರುಕೊಂಡು ಓಡೋಗ್ತಾಳೆ. ಆನಂದ್ ಅಂತೂ ಇದರಿಂದ ಫುಲ್ ಕನ್ಫ್ಯೂಸ್ ಆಗಿದ್ದಾನೆ. ಅವ್ನು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವ್ನ ಕಣ್ಮುಂದೆ ಸ್ಟೀಫನ್ ಕಾಣಿಸ್ತಾನೆ. ಅಂದ್ರೆ ಆನಂದ್ ಇವಾಗ 30 ವರ್ಷಗಳ ಹಿಂದೆ ಹೋಗಿದ್ದಾನೆ. ಇಲ್ಲಿ ಸ್ಟೀಫನ್ನು, ನಾನು ಮತ್ತೆ ನಮ್ಮ ಕಾನ್ಸ್ಟೇಬಲ್ಸ್ ಇಲ್ಲಿ ಬಂದಿದ್ದೀವಿ, ಒಬ್ರು ಗೂಂಡ ಇದ್ದಾರೆ, ಅವ್ನು ಹಿಡ್ಕೊಳ್ಳೋಕೆ ಬಂದಿದ್ದೀವಿ ಅಂತೆಲ್ಲ ಹೇಳ್ತಾನೆ. ಈಗ ಅವ್ನ ಕಾನ್ಸ್ಟೇಬಲ್ ಮುತ್ತುವೇಲ್ ಸೌಂಡ್ ಬರುತ್ತೆ. ಆಗ ಸ್ಟೀಫನ್ ಅವನ ಹತ್ರ ಹೋಗ್ತಾನೆ. ಆನಂದ್ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿ ಸ್ಟೀಫನ್ನು ಮುತ್ತುವೇಲ್ನ ಕಾಪಾಡೋಕ್ಕೋಸ್ಕರ ಒಬ್ಬ ಗೂಂಡಂಗೆ ಶೂಟ್ ಮಾಡ್ತಾನೆ. ಎಲ್ಲಿ ಆ ಗೂಂಡನ ರಕ್ತ ಅವಾಗ ಕೆಳಗೆ ಬೀಳುತ್ತೆ. ಮತ್ತೆ ಆಕಾಶ ಎಲ್ಲ ಬ್ಲ್ಯಾಂಕ್ ಆಗುತ್ತೆ, ವಿಚಿತ್ರ ಸದ್ ಕೇಳುತ್ತೆ. ಆನಂದ್ ಅಲ್ಲಿಂದ ಇನ್ನೊಂದು ಟೈಮ್ ಝೋನ್ಗೆ ಹೋಗ್ತಾನೆ. ಇವಾಗ ಆನಂದ್ಗೆ ಇಲ್ಲಿ ಏನೇನಾಗ್ತದೆ ಅಂತ ಫುಲ್ಲು ಕನ್ಫ್ಯೂಷನ್ ಇರುತ್ತೆ. ಅದೇ ಟೈಮ್ಗೆ ಆನಂದ್ ಮುಂದೆ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಅವಾಗ ಆನಂದ್ ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ. ಎಲ್ಲಿ ಜಾರ್ಜು ಆ ಪೋರ್ಚುಗೀಸ್ ಆಂಟಿನ ಚಾಕುವಿಂದ ಚುಚ್ಚಿ ಅಲ್ಲಿಂದ ಓಡೋಗ್ತಾನೆ. ಆಗ ಕೇಳಿಸ್ತವ್ರು ಜಾರ್ಜ್ ಕತ್ತರಿಸಿ ಸಾಯಿಸ್ತಾರೆ. ಇವಾಗ ಮತ್ತೆ ಆನಂದ್ ಶಾಕ್ ಆಗ್ತಾನೆ. ಮತ್ತೆ ಅವ್ನು ಕಣ್ ಬಿಟ್ಟಾಗ ಮತ್ತೆ ಅದೇ ವ್ಯಕ್ತಿ ಕಾಣಿಸ್ತಾನೆ. ಎಲ್ಲಿ ಆ ವ್ಯಕ್ತಿ ನೀನು ಅನ್ಕೊಂಡಿರ್ತಾರೆ, ಇಲ್ಲಿ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಈ ಕಾಡಲ್ಲಿ ಈ ಕಾಗೆ ಮುಖ ಇರುವಂತಹ ದೇವರನ್ನ ಪೂಜೆ ಮಾಡ್ತಾ ಇದ್ರು.
ಅವ್ರಿಗೆಲ್ಲ ಈ ಕಾಗೆನ ಪೂಜೆ ಮಾಡಿದ್ರೆ ತಮ್ಮ ಕಷ್ಟ ಎಲ್ಲ ನಿವಾರಣೆ ಆಗಿ ಒಳ್ಳೆ ದಿನಗಳು ಬರುತ್ತೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಯಾವಾಗ ಪೋರ್ಚುಗೀಸ್ ರಾಜ ಇಲ್ಲಿ ಬಂದೋ ಅವನಿಗೆ ಈ ಆಚರಣೆ ಒಂಚೂರು ಇಷ್ಟ ಆಗಿಲ್ಲ. ಆಗ ಅವನು ಆ ಮೂರ್ತಿಯನ್ನ ಧ್ವಂಸ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅವನ ಕೈಲಿ ಅದಾಗಲ್ಲ. ಆಗ ಕೋಪದಿಂದ ಅವನು ಆ ಕಾಗೆಗಳನ್ನೆಲ್ಲ ಸಾಯಿಸ್ತಾನೆ ಮತ್ತು ಆಚರಣೆ ಮಾಡ್ತಾ ಇದ್ದಂಥ ಜನರನ್ನು ಸಹ ಸಾಯಿಸ್ತಾನೆ. ಆ್ಯಂಡ್ ಅವತ್ತಿನಿಂದ ರಕ್ತನೇ ನೋಡದೇ ಇರುವಂಥ ಈ ಕಾಡು ರಕ್ತವನ್ನು ನೋಡ್ತು. ಅದಕ್ಕೆ ಈ ದೇವರು ಕೋಪ ಮಾಡಿಕೊಂಡು ಅವ್ರನ್ನ ಯಾರನ್ನೂ ಈ ಕಾಡಿಂದ ಹೊರಡೇನೆ ಬಿಟ್ಟಿಲ್ಲ. ಎಲ್ಲರೂ ಒಂದೊಂದು ಟೈಮ್ ಝೋನಲ್ಲಿ ಸುತ್ತಾ ಇದ್ದಾರೆ. ಯಾವಾಗೆಲ್ಲ ಈ ಭೂಮಿ ಮೇಲೆ ರಕ್ತ ಬೀಳುತ್ತೋ ಅವಾಗೆಲ್ಲ ಅದಕ್ಕೆ ಕಾರಣರಾದವ್ರನ್ನೆಲ್ಲ ಈ ಕಾಡು ಒಡನೆ ಟೈಮ್ ಝೋನಲ್ಲಿ ಅಳಿತಾರೆ ಅಂತ ಹೇಳ್ತಾನೆ. ಆ್ಯಂಡ್ ನೀನು ಇಲ್ಲಿಂದ ಎಸ್ಕೇಪ್ ಆಗಬೇಕಂದ್ರೆ ಹಿಂದೆ ನಡೆದಂಥ ಅನಾಹುತನ ತಪ್ಪಿಸಿದ್ರೆ ಮಾತ್ರ ನೀನು ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಈಗ ಅವನು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸಡನ್ ಆಗಿ ಮಳೆ ಬರುತ್ತೆ. ಎಲ್ಲಿ ಅವನ ಮುಂದೆ ಮತ್ತೆ ಕಣ್ಮುಂದೆ ಆನಂದ್ ಮತ್ತೆ ಹೆಸರು ರಿಜಿನ ಕಾಪಾಡ್ತಾ ಇರುವಂಥ ಸೀನು ಕಣ್ಮುಂದೆನೆ ಹೋಗುತ್ತೆ. ಸೊ ಇವಾಗ ಅವನು ಆ ಲೂಪಲ್ಲಿದ್ದಾನೆ. ಯಾವಾಗ ರಿಜಿಯ ಒಂದು ನೀ ಡ್ರಾಪ್ ಕೆಸರಲ್ಲಿ ಬೀಳುತ್ತೋ ಮತ್ತೆ ಅದೇ ಥರ ಶಬ್ದ ಆಗುತ್ತೆ, ಬ್ಲ್ಯಾಂಕ್ ಆಗುತ್ತೆ. ಮತ್ತೆ ಆನಂದು ಆ ಟೈಮ್ ಝೋನಿಂದ ಇನ್ನೊಂದು ಟೈಮ್ ಝೋನ್ಗೆ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕೆಸರಲ್ಲಿರುವಂಥ ರಿಜಿ ಕೆಸರಿಂದ ಎದ್ದು ಬಂದು ಕಾಡಿಂದ ಹೊರಡೆ ಹೋಗೋಕೆ ಟ್ರೈ ಮಾಡ್ತಾನೆ. ಆಗ ಅವನ ಕಣ್ಮುಂದೆ ಅದೇ ಚಿಕ್ಕ ಹುಡುಗಿ ಮತ್ತೆ ಅವನ ತಮ್ಮ ಇರ್ತಾನೆ. ಎಲ್ಲಿ ಅವರಿಬ್ರು ರಿಜಿನ್ ನೋಡಿ ಎದ್ರುಕೊಂಡು ಬೇರೆ ಬೇರೆಯಾಗಿ ಓಡೋಗ್ತಾರೆ. ಅದು ನೋಡಿದಂಥ ರಿಜಿ ಅಕ್ಕ ಅಕ್ಕ ಅನ್ಕೊಂಡು ಆ ಹುಡುಗಿಯಿಂದ ಓಡೋಗ್ತಾರೆ. ಅದೇ ಟೈಮಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ ನೋಡಿದ್ವಲ್ಲ, ಹಂದಿ ಬೇಟೆ ಆಡಕ್ಕೆ ಹೋಗಿ ಒಂದು ಮನುಷ್ಯನಿಗೆ ಶೂಟ್ ಮಾಡಿದ್ರು ಅಂತ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ರಿಜಿನೇ ಆಗಿದ್ದ. ಈಗ ಮತ್ತೆ ಟೈಮ್ ಲೂಪ್ ಚೇಂಜ್ ಆಗುತ್ತೆ. ಅಸಲಿಗೆ ಆ ಚಿಕ್ಕ ಹುಡುಗಿ ಮತ್ತೆ ಅವ್ರ ತಮ್ಮ ಸ್ಕೂಲ್ ಮುಗಿಸ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆಗೆ ಮನೆಗೆ ಹೋಗ್ತಾ ಇರ್ತಾರೆ. ಯಾವಾಗ ಆ ಚಿಕ್ಕ ಹುಡುಗಿ ತಮ್ಮ ಕಾಡ್ ಮಧ್ಯದಲ್ಲಿ ಒಂದು ಕುದುರೆ ನೋಡ್ತಾನೋ ಆ ಕುದುರೆನ ಫಾಲೋ ಮಾಡ್ಕೊಂಡು ಕಾಡ್ ಮಧ್ಯೆ ಹೋಗ್ತಾನೆ. ಹಾಗೂ ಆ ಹುಡುಗನ್ ನೋಡ್ಕೊಂಡೆ ಆ ಹುಡುಗಿ ಇಲ್ಲಿ ಬಂದಿರ್ತಾಳೆ. ಅಸಲಿಗೆ ಆ ಚಿಕ್ಕ ಹುಡುಗ ಬೇರೆ ಯಾರು ಅಲ್ಲ, ಇವಾಗ ದೊಡ್ಡವನಾಗಿ ಪೊಲೀಸ್ ಆಫೀಸರ್ ಆಗಿರುವಂತ ರಿಜಿ ಆಗಿರ್ತಾನೆ. ಸೊ ಆ ಚಿಕ್ಕ ಹುಡುಗ ಹೆಂಗೋ ಕಾಡಿಂದ ಹೊರಡೆ ಬಂದ, ಬಟ್ ಅವ್ರ ಅಕ್ಕ ಟೈಮ್ ಲೂಪ್ ಒಡನೆ ಸಿಕ್ಕಾಕೊಂಡಿದ್ದಾಳೆ. ಇವಾಗ ಆನಂದು ಕಾಡು ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನ ಕಣ್ಮುಂದೆನೆ ಪೀಟರ್ನ ಗೂಂಡಾಗಳು ಸಾಯಿಸ್ತಾ ಇರ್ತಾರೆ. ಆಗ ಆನಂದು ಆ ಗೂಂಡಾಗಳ ಜೊತೆ ಫೈಟ್ ಮಾಡಿ ಪೀಟರ್ನ ಕಾಪಾಡ್ತಾನೆ. ಈಗ ಆನಂದ್ ಕಾಡಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನ ಕಣ್ಮುಂದೆ ಮತ್ತೆ ಸ್ಟೀಫನ್ ಕಾಣಿಸ್ತಾನೆ. ಈಗ ಆನಂದ್ ಸ್ಟೀಫನ್ಗೆ ಸರ್ ನೀವು ಇಲ್ಲಿರೋ ಸೇಫ್ ಅಲ್ಲ, ಬನ್ನಿ ಹೋಗೋಣ ಅಂತಾನೆ. ಆಗ ಸ್ಟೀಫನ್ ಅದು ಒಪ್ಕೊಳ್ಳಲ್ಲ. ಆಗ ಆನಂದು ನನ್ನ ಹೆಸರು ಆನಂದು, ನಾನು ಸ್ಟೀಫನ್ ಜಾರ್ಜ್ ಮಗ. ನಮ್ಮಪ್ಪನು 1996ರಲ್ಲಿ ಮೇ 24ರಂದು ಇದೇ ಕಾಡಿಗೆ ಬಂದು ಕಾಣೆ ಆದ್ರು. ಅವರೊಬ್ಬ ಕಳ್ಳನ ಹುಡ್ಕೋಕ್ ಬಂದು ಈ ತರ ಮಿಸ್ ಆಗಿದ್ದಾರೆ. ಆ ನೋವಲ್ಲೇ ನಮ್ಮಮ್ಮನ ಸತ್ತೋದ್ರು. ಅಂಡ್ ನಮ್ಮ ಅಪ್ಪ ಬೇರೆ ಯಾರು ಅಲ್ಲ, ಅದ್ ನೀವೇ, ಆ ಮಗ ನಾನೇ. ಈಗ ನಮ್ಮ ಮಾತು ಕೇಳಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಇದರಿಂದ ಗೊತ್ತಾಗತ್ತೇನಂದ್ರೆ ಸ್ಟೀಫನ್ ಮಗನೇ ಆನಂದ್ ಅಂತ. ಈಗ ಸ್ಟೀಫನ್ ಮತ್ತೆ ಆನಂದ್ ಸ್ಟೀಫನ್ ಜೊತೆ ಬಂದಿರುವಂತಹ ಕಾನ್ಸ್ಟೇಬಲ್ಸ್ನೆಲ್ಲ ಹುಡುಕ್ತಾರೆ. ಈಗ ಅವರೆಲ್ಲ ಒಟ್ಟಿಗೆ ಇದ್ದಾರೆ. ಆ್ಯಂಡ್ ಆನಂದು ಕ್ಲಿಯರ್ ಆಗಿ ಯಾರನ್ನೂ ಶೂಟ್ ಮಾಡಬೇಡಿ ಅಂತ ಹೇಳ್ತಾನೆ. ಇವಾಗ ಇವರೆಲ್ಲರೂ ಈ ಕಾಡಿಂದ ಹೊರಡೆ ಹೋಗಕ್ಕೆ ಟ್ರೈ ಮಾಡ್ತಾರೆ. ಬಟ್ ಏನೇ ಮಾಡಿದ್ರು ಸುತ್ತಿ ಬಲಿಸಿ ಕೊನೆಗೆ ಆ ಕಾಗೆ ಮುಖ ಇರುವಂಥ ಮೂರ್ತಿ ಬಳಿನೇ ಬಂದು ಸಿಕ್ಕಾಕೋತಾರೆ. ಆಗ ಆನಂದು ಬಹುಶಃ ಈ ಮೂರ್ತಿ ಸುತ್ತಿದ್ರೆ ನಾವು ಇಲ್ಲಿಂದ ಎಸ್ಕೇಪ್ ಆಗೋಕ್ಕೆ ದಾರಿ ಸಿಗ್ಬೋದು ಅಂತ ಅವರೆಲ್ಲ ಆ ಮೂರ್ತಿ ಸುತ್ತುತ್ತಾರೆ. ಬಟ್ ಅದು ಸಹ ವರ್ಕ್ ಆಗಲ್ಲ. ಈಗ ಅವರೆಲ್ಲ ಕಾಡಿಂದ ಹೊರಡೆ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಮತ್ತೆ ಗ್ಯಾಂಗ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಅಟ್ಯಾಕಿಂದ ಮುತ್ತುವೇಲು ಹಳ್ಳೆ ಪ್ರಜ್ಞೆ ತಪ್ಪಿದೋಗ್ತಾನೆ. ಆಗ ಆನಂದು ನಾವಿದ್ದಷ್ಟು ಡೇಂಜರ್, ಇಲ್ಲಿಂದ ಬನ್ನಿ ಅಂತ ಅವನ್ನ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಅವ್ರು ನಡೀತಾ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಒಬ್ಬ ಆಫೀಸರು ಮೂರ್ಛೆ ತಪ್ಪೋಗ್ತಾನೆ. ಇವಾಗ ಆನಂದ್, ಸ್ಟೀಫನ್, ಪೀಟರ್ 3 ಜನ ಇರೋದು. ಇನ್ನು ಆ ಗುಂಡಗಳಲ್ಲಿ ಒಬ್ಬ ಮಿಕ್ಕಿರ್ತಾನೆ. ಇವಾಗ ಅವನು ಸಹ ಅಟ್ಯಾಕ್ ಮಾಡ್ತಾನೆ. ಈಗ ಗುಂಡ ಒಂದು ಮರದ ತುಂಡನ್ನ ತಕೊಂಡು ಸ್ಟೀಫನ್ ತೋಳ್ ಮೇಲೆ ಚುಚ್ತಾನೆ. ಇದರಿಂದ ಸ್ಟೀಫನ್ ಒಂದು ರಕ್ತ ಕೆಡೆ ಬೀಳುತ್ತೆ. ಆಗ ಮತ್ತೆ ಅದೇ ತರ ಶಬ್ದ ಬರುತ್ತೆ. ಆದ್ರೆ ಈ ಬಾರಿ ಅವ್ರ 3 ಜನ ಯಾವ್ದೇ ಟೈಮ್ ಝೋನ್ಗೆ ಹೋಗದೆ ಒಟ್ಟಿಗೆ ಇರ್ತಾರೆ. ಅದೇ ಟೈಮ್ಗೆ ಆನಂದ್ಗೆ ಗಾಡಿ ಹೋಗ್ತಾ ಇರುವಂತ ಶಬ್ದ ಬರುತ್ತೆ. ಆಗ ಈ 3 ಜನ ಕಾರಿನ ಶಬ್ದದ ಕಡೆಗೆ ಓಡೋಗ್ತಾರೆ. ಆಗ ಅವರು ರೋಡ್ಗೆ ಬಂದು ತಲುಪ್ತಾರೆ. ಇವಾಗ ಆನಂದ್ ಆ ಡ್ರೈವರ್ ಹತ್ರ ನಾವು ಪೊಲೀಸ್ ಆಫೀಸರು ಇದೆಷ್ಟನೇ ಇಸ್ವಿ ಅಂತ ಕೇಳ್ತಾನೆ. ಆಗ ಡ್ರೈವರು 1994 ಮೇ 26 ಅಂತ ಹೇಳ್ತಾನೆ. ಆಗ ಆನಂದ್ಗೆ ಇದು ನನ್ನ ಟೈಮ್ ಝೋನ್ ಅಲ್ಲ ಅಂತ ಗೊತ್ತಾಗಿ ಸ್ಟೀಫನ್ ಮತ್ತೆ ಅವನ ಜೊತೆ ಇರುವಂತ ಕಾನ್ಸ್ಟೇಬಲ್ ನ ಗಾಡಿ ಹತ್ತಿ ಕಳಿಸ್ತಾನೆ. ಅಂಡ್ ಆನಂದ್ ಪ್ಲಾನ್ ಪ್ರಕಾರನೇ ಈಗ ಅವನು ಪಾಸ್ಟ್ ಅನ್ನ ಬದಲಾಯಿಸಿದಾನೆ. ಅಂಡ್ ಫ್ಯೂಚರ್ ಬದಲಾಗುತ್ತೆ ಅಂತ ಅವ್ನ ಗನ್ ತಗೊಂಡು ಅವನೇ ತಲೆಗೆ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಯಾವಾಗ ಆನಂದಿನ ಒಂದು ಹನಿ ರಕ್ತ ನೆಲದ ಮೇಲೆ ಬೀಳುತ್ತೋ ಆಗ ಆನಂದ್ ಮತ್ತೆ ಬೇರೆ ಟೈಮ್ ಝೋನ್ಗೆ ಹೋಗ್ತಾನೆ. ಯಾವ ಟೈಮ್ ಝೋನಲ್ಲಿ ಆನಂದ್ ಹಾಸ್ಪಿಟ್ಲಲ್ಲಿ ಇರ್ತಾನೆ. ಈ ಬಾರಿ ಆನಂದ್ ಪಕ್ಕ ಅವರಪ್ಪ ಸ್ಟೀಫನ್ ಇರ್ತಾನೆ. ಇವಾಗ ಡಾಕ್ಟರು ಆನಂದ್ಗೆ ಹೆಣ್ಮಗು ಆಗಿದೆ ಅಂತ ಹೆಣ್ಮಗುವನ್ನ ಆನಂದ್ಗೆ ಕೊಡ್ತಾರೆ. ಆಗ ಆನಂದ್ಗೆ ಪಾಸ್ಟ್ ಎಲ್ಲ ಚೇಂಜ್ ಆಗಿರೋದಕ್ಕೆ ನಮ್ಮ ಫ್ಯೂಚರು ಎಲ್ಲ ಚೇಂಜ್ ಆಗಿದೆ, ಇವಾಗ ನಮ್ಮಪ್ಪ ನನ್ನ ಜೊತೆ ಇದ್ದಾರೆ ಅಂತ ಹ್ಯಾಪಿ ಆಗಿರ್ತಾನೆ. ಈಗ ಡ್ಯೂಟಿಗೆ ಜಾಯ್ನ್ ಆಗಿರುವಂತ ಆನಂದ್ ಮತ್ತೆ ಸ್ಟೇಷನ್ ಕಡೆ ಹೋಗ್ತಾ ಇರ್ತಾನೆ. ಆಗ ದಾರಿ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ ಫೈರ್
ಫೈರ್ ಮಾಡೋದ್ರಲ್ಲ ಆ ಹುಡುಗಿನೇ ಕಾರ್ ಮಧ್ಯಕ್ಕೆ ಬಂದು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾಳೆ. ಇಲ್ಲಿ ಆನಂದ್ ಜೊತೆಗೆ ಅಶೋಕನು ಸಹ ಇರ್ತಾನೆ. ಬೇಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋ ಅಂತ ಕಾನ್ಸ್ಟೇಬಲ್ಗೆ ಗಾಡಿ ಸ್ಪೀಡಾಗಿ ಓಡಿಸು ಅಂತಾನೆ. ಯಾವಾಗ ಆನಂದ್ ಹುಡುಗಿಯ ಸೆಲ್ ಫೋನ್ ಅನ್ನ ಚೆಕ್ ಮಾಡ್ತಾನೋ ಫೋನಿನ ವಾಲ್ ಪೇಪರ್ ಅಲ್ಲಿ ಆನಂದ್ ಮತ್ತೆ ಹುಡುಗಿ ಫೋಟೋ ಇರುತ್ತೆ. ಇಲ್ಲಿ ಆನಂದ್ ಫುಲ್ ವಯಸ್ಸಾಗಿರ್ತಾನೆ. ಇದರಿಂದ ಗೊತ್ತಾಗೋದೇನಂದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ, ಬದಲಿಗೆ ಆನಂದನ ಮಗಳಾಗಿರ್ತಾಳೆ. ಇದರಿಂದ ಗೊತ್ತಾಗೋದೇನಂದ್ರೆ ಆನಂದನ ಮಗಳು ಸಹ ಫ್ಯೂಚರ್ ಅಲ್ಲಿ ಆ ಕಾಡಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂಡ್ ಅವಳು ಸತ್ತೋಗ್ತಾಳೆ. ಯಾವಾಗ ಆನಂದ್ ಆ ಕಾಡ್ ಕಡೆ ನೋಡ್ತಾನೋ ಆನಂದ್ ಕಣ್ಮುಂದೆ ಆ ಪೋರ್ಚುಗೀಸ್ ರಾಜ ಕಾಣಿಸ್ತಾನೆ. ಇವಾಗ ನಮ್ಗೆ ಗೊತ್ತಾಗೋದೇನಂದ್ರೆ ಇದು ಕಂಪ್ಲೀಟ್ ಆಗಿ ಸಾಲ್ವ್ ಆಗ್ಬೇಕಂದ್ರೆ ಆನಂದ್ ಸ್ಟಾರ್ಟಿಂಗ್ ಇಂದ ಅಂದ್ರೆ ಪೋರ್ಚುಗೀಸ್ ರಾಜನ ಕಾಲದಿಂದ ಏನೇನ್ ನಡೀತೋ ಅವನ್ನೆಲ್ಲ ಬದಲಾಯಿಸ್ಬೇಕು. ಅವ ಮಾತ್ರ ಟೈಮ್ ಲೂಪ್ ಅನ್ನೋದು ಕರೆಕ್ಟ್ ಆಗುತ್ತೆ ಅಂಡ್ ಆನಂದ್ ತನ್ನ ಮಗಳನ್ನ ಕಾಪಾಡ್ಕೋಬಹುದು. ಇವಾಗ ಮುಂದೆ ಆನಂದ್ ಏನ್ ಮಾಡ್ತಾನೆ ಅವೆಲ್ಲ ನಮಗೆ ಪಾರ್ಟ್ 2 ಗೊತ್ತಾಗುತ್ತೆ. ಸೊ ಇದಾಯಿತು ಈ ಮೂವಿಯ ಕತೆ. ಈ ಮೂವಿ ಟೈಮ್ ಲೂಪ್ ಆಗಿರೋದ್ರಿಂದ ಸುಮಾರು ಸಲ ನಮಗೆ ಕನ್ಫ್ಯೂಸ್ ಆಗುತ್ತೆ, ಆದರೆ ಮೂವಿನ ಒಂದೆರಡು ಸಲ ನೋಡಿದ್ರೆ ನಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಇದಾಗಿತ್ತು ಈ ಮೂವಿಯ ಕತೆ. ಇನ್ನು ಇದೇ ಥರ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.